ಆರ್ಎಸ್ಎಸ್ಗೆ ನಿರ್ಬಂಧ ವಿಚಾರದಲ್ಲಿ ಪೊಲಿಟಿಕಲ್ ವಾರ್ ಕೂಡ ನಡೀತಾ ಇದೆ. ಇದೆಲ್ಲ ಸಿಎಂ ಪ್ಲಾನ್. ಸಚಿವ ಪ್ರಿಯಾಂಕ್ ಬಲಿಪಶು ಅಂತ ಆರ್ ಅಶೋಕ್ ಹೊಸ ಬಾಂಬ್ ಹಾಕಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾದರು. ಪ್ರಿಯಾಂಕ ಖರ್ಗೆನ ಬಲಿಪಶು ಮಾಡ್ತಾ ಇದ್ದಾರೆ ಅಷ್ಟೇ. ಸಿದ್ದರಾಮಯ್ಯನವರು ಹೇಳಿ ಮಾಡಿಸಿರುವಂತದ್ದು ಇದು. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಆರ್ಎಸ್ಎಸ್ಗೆ ಅಂಕುಶ ಜಟಾಪಟಿ. ಇದು ಸಿಎಂ ಪ್ಲಾನ್. ಆರ್ ಅಶೋಕ್ ಹೊಸ ಬಾಂಬ್. ಅಂಕುಶ. ಆರ್ಎಸ್ಎಸ್ಗೆ ಸರ್ಕಾರ ಕೊನೆಗೂ ಅಂಕುಶ ಹಾಕೇ ಬಿಟ್ಟಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಅನುಮತಿ ಕಡ್ಡಾಯವಾಗಿದೆ. ಇದೇ ವಿಚಾರದಲ್ಲಿ ಇದೀಗ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ವಾಗ್ಯುದ್ಧವೇ ನಡೀತಿದೆ. ಸರ್ಕಾರದ ನಿರ್ಧಾರದ ವಿರುದ್ಧ ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ. ಆರ್ಎಸ್ಎಸ್ಗೆ ನಿರ್ಬಂಧ ವಿಚಾರದಲ್ಲಿ ಹೊಸ ಬಾಂಬ್ ಸಿಡಿಸಿರೋ ವಿಪಕ್ಷ ನಾಯಕ ಆರ್ ಅಶೋಕ್, ಇದೆಲ್ಲ ಸಿಎಂ ಸಿದ್ದರಾಮಯ್ಯರ ಪ್ಲಾನ್. ಸಚಿವ ಪ್ರಿಯಾಂಕ್ ಖರ್ಗೆ ಬಲಿಪಶು ಅಂತ ಬೆಂಕಿ ಉಗುಳಿದ್ದಾರೆ. ಪ್ರಿಯಾಂಕ ಖರ್ಗೆ ವಿಚಾರ ಅಲ್ಲ, ಇದು ಸಿದ್ದರಾಮಯ್ಯನೇ ಹೇಳಿ ಮಾಡಿಸಿರುವಂತದ್ದು. ಇದು ನಾಟಕ ಅಷ್ಟೇ. ಪ್ರಿಯಾಂಕ ಖರ್ಗೆನ ಬಲಿಪಶು ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಸಿದ್ದರಾಮಯ್ಯನವರು ಹೇಳಿ ಮಾಡಿಸಿರುವಂತದ್ದು. ಇದು ಇಲ್ಲಿಂದ ಡೈವರ್ಟ್ ಮಾಡಕ್ಕೋಸ್ಕರ, ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ಕಸ ಅಂತ ಹೇಳಿ ಇದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಆರ್ಎಸ್ಎಸ್ ವಿಚಾರವನ್ನ ಚಾಲ್ತಿಗೆ ತಂದಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ವಾಪಸ್ ತೆಗೆದುಕೊಂಡಿದ್ದೇ ತಪ್ಪಾಯಿತು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡ ಕಾರಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಛಲವಾದಿ, ಸರ್ಕಾರ ಸಚಿವರಿಂದ ಅವಿವೇಕಿತನ ಅಂದ್ರು. ಈಗ ಲೋಪ ಇದೆ ಅಲ್ಲ, ಅದಕ್ಕೆ ಲೋಪ ಇರೋದ್ರಿಂದಾನೇ ಇವತ್ತು ಇವರೆಲ್ಲರೂ ಬೆಳೆದ್ಬಿಟ್ಟಿದ್ದಾರೆ. ಇವ್ರು ಹೇಳಿದ್ರಲ್ಲ, ಸರ್ದಾರ್ ಪಟೇಲ್ ಅವರೇ ಬ್ಯಾನ್ ಮಾಡೋಕ್ಕಾಗಿಲ್ಲ, ಇಂದಿರಾ ಗಾಂಧಿ ಅವರೇ ಬ್ಯಾನ್ ಮಾಡಿ, ಹೌದು ತಪ್ಪಾಯಿತು, ಇವ್ರಿಗೆ ಬ್ಯಾನನ್ನು ವಾಪಸ್ ತಗೊಂಡು ತಪ್ಪಾಯಿತು ಅಂತ ಈಗ ಹೇಳ್ತಾ ಇದ್ದೀವಿ. ನಾನೇನು ಅವ್ರಿಗೆ ಬ್ಯಾನ್ ಮಾಡಿ ಇವ್ರಿಗೆ ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರದ ಪ್ರಮೈಸಸ್ಗಳಲ್ಲಿ, ಪಬ್ಲಿಕ್ ಸ್ಪೇಸಸ್ನಲ್ಲಿ ಒಂದು ಡೆಕೋರಮ್ ಇರಬೇಕು, ಆಸ್ ಪರ್ ಲಾ ಆಗಲಿ ಅಂತ ಅಷ್ಟೇ ನಂದು ಆಗ್ರಹ. ಈ ಸರ್ಕಾರ ಅಥವಾ ಅದರ ಸಚಿವರು ಅವಿವೇಕತನ ಪ್ರದರ್ಶನ ಮಾಡಿ ಈ ಕಾನೂನುಗಳಿಗೂ ಮೀರಿದ ಸರ್ಕಾರ ನಮ್ಮದು ಅಂತೇಳಿ ತೋರ್ಪಡಿಸಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಇತಿಮಿತಿಯಲ್ಲಿದಂಗೆ ಆಡ್ತಾ ಇರತಕ್ಕಂಥ ಈ ಸರ್ಕಾರಕ್ಕೆ ಕಾನೂನಿನ ಇತಿಮಿತಿಯನ್ನ ಯಾರಾದರೂ ತೋರಿಸಿಕೊಡ್ಬೇಕಾಗಿದೆ. ಆ ಕೆಲಸವನ್ನ ಮಾಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಹಿಂದೂಗಳಿಗೆ ವಿಲನ್ ಆಗಿದ್ದಾರೆ ಅಂತ ಎಂಪಿ ರೇಣುಕಾಚಾರ್ಯ ಕೆಂಡ ಕಾರಿದ್ರು. ಯತ್ನಾಳಂತೂ ಆರ್ಎಸ್ಎಸ್ ಏನ್ ಬಾಂಬ್ ಹಾಕೋ ಕೆಲಸ ಮಾಡಿದ್ಯಾ ಅಂತ ಸಿಡಿದೆದ್ರು. ದೊಣ್ಣೆ ನನ್ನ ಆತ್ಮರಕ್ಷಣೆಗಾಗಿ ಇಲ್ಲೂವರೆಗೆ RSSನವರು ಬಾಂಬ್ ತಯಾರು ಮಾಡಿಲ್ಲ, AK-47 ಹಿಡ್ಕೊಂಡು ಹೊಂಟಿಲ್ಲ, ಪೆಟ್ರೋಲ್ ಬಾಂಬ್ ತಯಾರು ಮಾಡಿ ನಾಗಮಂಗಲದ ಗಣಪತಿ ಮೇಲೆ ಹಾಕಿಲ್ಲ, ಯಾವುದಾದ್ರೂ ಮಸೂತಿ ಮೇಲೆ ಪೆಟ್ರೋಲ್ ಬಾಂಬದು ಏನಾದರೂ RSS ಹಾಕಿದೆ, AK-47 ತೊಗೊಂಡು ಯಾವುದಾದ್ರೂ ಮುಸ್ಲಿಮ್ನ ಕೊಲ್ಲುವಂಥ ಕೆಲಸ RSS ಮಾಡಿದೆ. ಭಯೋತ್ಪಾದಕರು ತಯಾರು ಮಾಡೋ ಕಾರ್ಖಾನೆ ಮದ್ರಸಾಗಳು, ಭಯೋತ್ಪಾದಕರಿಗೆ ಬೆಂಬಲ ಕೊಡುವಂಥವ್ರು ಸಿದ್ದರಾಮಯ್ಯ, MB ಪಾಟೀಲು, ಪ್ರಿಯಾಂಕ ಖರ್ಗೆ ಅಂತ ಅತ್ಯಂತ ದೇಶದ್ರೋಹಿಗಳು ಅಂದಾಗ RSS ಬಗ್ಗೆ ನೀವು ಏನು ಕಂಪ್ಲೇಂಟ್ ಮಾಡಲಿಕ್ಕೆ ಅದಕ್ಕೆ ಬಗ್ಗೆ ಕೆಟ್ಟ ಮಾತುಗಳನ್ನ ಹೇಳಕ್ಕೆ ನಿಮ್ಮ ನೈತಿಕ ಹಾಕಿಲ್ಲ. ಇನ್ನು ಕೆಲವರು ಬಾಯಿ ಬಡ್ಕ ಸಚಿವರು ಲೋಟ 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 ಅಂತ ಬಡ್ಕೊಳ್ತಾನೇ ಇರ್ತಾರೆ. ಅವರು ಹೀಗೆ ಒಂದು 4-5 ಜನರ ಟೀಮ್ ಮಾಡಿ ಇವತ್ತು ಡೈವರ್ಟ್ ಮಾಡ್ತಕ್ಕಂಥ, ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಮೈಗಳ್ಳತನದ ಸರ್ಕಾರ ಇದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರಿಯಾಂಕ ಖರ್ಗೆ ಅವರೇ, ನೀವು ಹೀರೋ ಆಗ್ಬೇಕಂತ ಹೇಳಿ ಹೊರಟ್ರಿ, ಆದ್ರೆ ಜೀರೋ ಆದ್ರಿ, ವಿಲನ್ ಆದ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಅಂತ ಒಂದೇ ಕಾರಣಕ್ಕೆ ಪ್ರತಿ ದಿವಸ ಅನಗತ್ಯವಾಗಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ನೀವು ಹಿಂದೂಗಳಿಗೆ ವಿಲನ್ ಆದ್ರಿ. ಈಗಾಗಲೇ ದೇಶದ ಉದ್ದಗಲಿಕ್ಕೆ ಚರ್ಚೆ ಆಗ್ತದೆ. ಜನ ನಿಮ್ಮನ್ನ ಸಾರಾಸಾಟಿಯಾಗಿ ಲೋಕಸಭೆ ಚುನಾವಣೆಯಲ್ಲಿ 3 ಬಾರಿ ಯಾವ ರೀತಿ ತಿರಸ್ಕಾರ ಮಾಡಿರೋ, ರಾಜ್ಯದಲ್ಲಿ ನೀವು ಧೂಳಿಪಟ ಆಗ್ತೀರಿ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಪ್ರಿಯಾಂಕ್ ಖರ್ಗೆ ಯಾವೂರ ದಾಸಯ್ಯ ಅಂತ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಆಕ್ರೋಶ ಹೊರಹಾಕಿದ್ರು. ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದ್ರಲ್ಲ, ಪತ್ರ ಬರೆದ ಮೇಲೆ ಅವರಿಗೆ ಬೆದರಿಕೆ ಕರೆ ಬಂತಂತೆ. ಯಾರಪ್ಪ ಬೆದರಿಕೆ ಮಾಡಿರೋದು? ಯಾವೂರ ದಾಸಯ್ಯ ಅಂತ ಯಾರಿಗೂ ಕೇಳಲ್ಲ. ಅವರ ಮಲ್ಲಿಕಾರ್ಜುನ ಖರ್ಗೆ ಮಗ ಅನ್ನೋದಕ್ಕೆ ಅವರನ್ನು ಮಾತಾಡಿಸ್ತಾರೆ ಕಲಬುರಗಿಯ ಜನ. ಯಾರು ಕರೆ ಮಾಡೋರು? ಒಂದ್ಸಾರಿ ಡೀಟೇಲ್ಸ್ ಕೊಡಿ ನೋಡೋಣ. ಅದನ್ನು ಕೇಂದ್ರ ಸರ್ಕಾರದ ಪತ್ತೆ ಮಾಡಿಸೋಣ, ಅದು ಯಾರು ಕರೆ ಮಾಡಿದ್ರು ಅಂತ. ನಿಮ್ದೇ ಕಾರ್ಯಕರ್ತರಲ್ಲಿ ನೀವು ಕರೆ ಮಾಡಿಸಿ ಆಮೇಲೆ ನಂಗೆ ಕರೆ ಬಂತು ಅಂತ ಹೇಳೋದು. ಇನ್ನು ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್ ಮಾಡಿದ್ದು ಹೀಗೆ. ಅನಧಿಕೃತವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಏನಾದರೂ ಇದ್ರೆ
ಅದು ಕೋಮು ಭಾವನೆ ಕೆರಳಿಸುವಂಥದ್ದಿರ್ಬೋದು, ಮತ್ತೊಂದಿರ್ಬೋದು, ಅದು ಪರವಾನಗಿ ಇಲ್ಲದೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ. ಬ್ಯಾನ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅದು ಬ್ಯಾನ್ ಆಗಿರೋ ಸಂಸ್ಥೆ, ಹಿಂದೆಲ್ಲ ಬ್ಯಾನ್ ಆಗಿರೋ ಇತಿಹಾಸ ಇರುವಂಥ ಸಂಸ್ಥೆ. ಸೊ ಆದರೂ ಕೂಡ ನಾವೇನು ಬ್ಯಾನ್ ಮಾಡೋಕೆ ಕೊಟ್ಟಿಲ್ಲ, ನಾವೇನು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ. ಸಾರ್ವಜನಿಕ ಸಭೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅನುಮತಿ ಇಲ್ಲದೆ ತಮಗೆ ಬೇಕಾದಂಗೆ ಚಟುವಟಿಕೆ ಮಾಡೋಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ಕಡಿವಾಣ. ಮತ್ತೊಂದು ಕಡೆ ಮೈಸೂರಿನ ಚಲುವಾಂಬ ಪಾರ್ಕ್ನಲ್ಲಿ ಐ ಲವ್ RSS ಅಭಿಯಾನ ನಡೆಸಲಾಗಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ, ಹಿಂದೂ ಪರ ಹೋರಾಟಗಾರರು, RSS ಅಭಿಮಾನಿಗಳು ಭಾಗಿಯಾದರು. ಬ್ಯೂರೋ ರಿಪೋರ್ಟ್, TV9.